Dear friends and students, welcome back to the my YouTube channel. Today I am discussing the some important math magic chapter number 1, the fish tail. Important 3 marks or 4 marks question answers. ಸ್ನೇಹಿತರೆ ಇವತ್ತಿನ 5ನೇ ತರಗತಿಯ ಮ್ಯಾಥ್ ಮ್ಯಾಜಿಕ್ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಈ ತರಗತಿಯಲ್ಲಿ ದ ಫಿಶ್ ಟೇಲ್ ಮೀನಿನ ಕಥೆಗೆ ಸಂಬಂಧಿಸಿದಂತೆ 3 ಅಥವಾ 4 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಹಾಕಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ದ ಫಿಶ್ ಟೇಲ್ ಘಟಕಕ್ಕೆ ಸಂಬಂಧಿಸಿದಂತೆ 3 ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್, 3 marks ಕ್ವಶನ್ಸ್. ದ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎ ಫಿಶ್ ಅಂಡ್ ಎ ವೇಲ್. ಮೀನು ಮತ್ತು ತಿಮಿಂಗಲಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನ ತಿಳಿಸಿ. ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಫಿಶ್ ಅಂಡ್ ಎ ವೇಲ್. ಫಸ್ಟ್ ಡಿಫರೆನ್ಸ್ ಬ್ರೀತಿಂಗ್ ಸಂಬಂಧಿಸಿದಂತ ಡಿಫರೆನ್ಸ್. ಫಿಶ್ ಬ್ರೀತ್ಸ್ ಥ್ರೂ ಗಿಲ್ಸ್ ಬೈ taking oxygen from water, whereas whales breathe through their nose like humans. Second difference, birth. Fish lay eggs to reproduce, while whales give birth to young babies. Third difference, tail. A fish's tail moves from side to side, but a whale's tails look like 2 feet and move and down. ಅಂದ್ರೆ ಮೀನುಗಳು ನೀರಿನಲ್ಲಿರುವ ಆಮ್ಲಜನಕದ ಮೂಲಕ ಕಿವಿರುವ ಮೂಲಕ ತೆಗೆದುಕೊಂಡ್ರ ತಿಮಿಂಗ್ಲು ಮನುಷ್ಯನಂತೆ ಮೂಗಿನ ಮೂಲಕ ಉಸಿರಾಟವನ್ನ ಮಾಡ್ತಾವು. ಇನ್ನು ಸಂತಾನೋತ್ಪತ್ತಿ ಸಂಬಂಧಿಸಿದಂತೆ ನೋಡಿದಾಗ ಮೀನುಗಳು ಮೊಟ್ಟೆ ನೆಟ್ರ ತಿಮಿಂಗ್ಲು ಮರಿಗಳಿಗೆ ಜನ್ಮ ನೀಡ್ತಾವು. ಇನ್ನ ಮೀನಿನ ಬಾಲ ಪಕ್ಕದಿಂದ ಪಕ್ಕ ಚಲಿಸ್ತದ್ರ ತಿಮಿಂಗ್ಲಿನ ಬಾಲ 2 ಪಾದಗಳಂತೆ ಕಾಣಿಸ್ತದ, ಮೇಲಕ್ಕೆ ಕೆಳಕ್ಕೆ ಚಲಿಸ್ತದ. Second question, a motorboat travels at a speed of 20 km/h. How far can it go in 3.5 hours? ಒಂದು ಮೋಟಾರ್ ದೋಣಿ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತದ. ಅದು 3.5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು? ಇಲ್ಲಿ ಸ್ಪೀಡ್ ಕೊಡಲಾಗಿದೆ. ಸ್ಪೀಡ್ is equal to 20 km/h. ಡಿಸ್ಟೆನ್ಸ್ ಇನ್ 3 hours 20 into 3 ಅಂದ್ರೆ 60 ಕಿಲೋಮೀಟರ್ ಆಗ್ತದೆ. ಡಿಸ್ಟೆನ್ಸ್ ಇನ್ ಹಾಫ್ ಅವರ್ಸ್ 20 divided by 2 ಅಂದ್ರೆ 10 ಕಿಲೋಮೀಟರ್. ಟೋಟಲ್ ಡಿಸ್ಟೆನ್ಸ್ 60 plus 10 70 ಕಿಲೋಮೀಟರ್. ಅಂದ್ರೆ ವೇಗ 20 km/h ಅದ. 3 ಗಂಟೆಯಲ್ಲಿ ಕ್ರಮಿಸಿದ ಜೋರು ಅಂದ್ರೆ 20 into 3 ಅಂದ್ರಾಗ 60 ಕಿಲೋಮೀಟರ್ ಆಗ್ತದ. ಇನ್ನು ಅರ್ಧ ಗಂಟೆಯಲ್ಲಿ ಕ್ರಮಿಸಿದ ದೂರ ಅಂದಾಗ 20ರ ಅರ್ಧ ಎಷ್ಟಾಗ್ತದ? 10 ಕಿಲೋಮೀಟರ್ ಆಗ್ತದ. ಅದರ ಒಟ್ಟು ದೂರ ಎಷ್ಟಾಯ್ತು? 60 plus 10 70 ಕಿಲೋಮೀಟರ್. ಥರ್ಡ್ ಕ್ವಶನ್, why do small fishermen face problems because of big travelers? ದೊಡ್ಡ ಟ್ರಾಲರ್ಗಳಿಂದಾಗಿ ಸಣ್ಣ ಮೀನುಗಾರರು ಏಕೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ? ರೈಟ್ ಆನ್ಸರ್, travelers go very far into the sea and stay for many days, catching a huge amount of fish. They use big nets that catch even the small baby fish which are not yet ready to be catch. This reduces the number of fish left in the sea from small fishermen who use simple boats and nets. ಅಂದ್ರೆ ಟ್ರಾಲರ್ಗಳು ಸಮುದ್ರದ ಬಹಳ ದೂರಕ್ಕೆ ಹೋಗಿ ಹಲವು ದಿನಗಳ ಕಾಲ ಉಳಿದು ಅಪಾರ ಪ್ರಮಾಣದ ಮೀನುಗಳನ್ನ ಹಿಡಿತಾವು. ಅವು ದೊಡ್ಡ ಬಲೆಗಳನ್ನ ಬಳಸುವುದರಿಂದ ಇನ್ನೂ ಬೆಳೆಯಾದ ಸಣ್ಣ ಮರಿ ಮೀನುಗಳು ಬಲೆಯಲ್ಲಿ ಸಿಕ್ಕಿ ಬೀಳ್ತಾವು. ಇದರಿಂದಾಗಿ ಸರಳ ದೋಣಿ ಮತ್ತು ಬಲೆ ಬಳಸುವ ಸಣ್ಣ ಮೀನುಗಾರರಿಗೆ ಸಮುದ್ರ ಮೀನುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಕ್ವಶನ್ ನಂಬರ್ 4, Fazila sells kingfish for 12,000 rupees. If the fish weight 8 kg, what is the price per kg? ಅಂದ್ರೆ ಫಜಿಲ 8 kg ತೂಕದ ಕಿಂಗ್ ಫಿಶರ್ ಅನ್ನ 1200 ರೂಪಾಯಿಗೆ ಮಾರಾಟ ಮಾಡಿದ್ರೆ 1 kg ಮೀನಿನ ಬೆಲೆ ಎಷ್ಟು? ಅಂದ್ರೆ ಇಲ್ಲಿ ಟೋಟಲ್ ವೇಟ್ 8 kg ಅದ, ಟೋಟಲ್ ಪ್ರೈಸ್ 12,000 rupees ಅದ. ಪ್ರೈಸ್ ಪರ್ kg, ಟೋಟಲ್ ಪ್ರೈಸ್ ಡಿವೈಡ್ ಬೈ ಟೋಟಲ್ ವೇಟ್. ಟೋಟಲ್ ಪ್ರೈಸ್ 12,000 divided by 8 per kg ಗೆ 150 rupees. ಅಂದ್ರೆ
8 ಕೆಜಿ ತೂಕ ಆದ್ರೆ ಒಟ್ಟು ಬೆಲೆ 1200. ಒಟ್ಟು 1 ಕೆಜಿ ಬೆಲೆ ಒಟ್ಟು ಬೆಲೆ ಡಿವೈಡ್ ಬೈ ಒಟ್ಟು ತೂಕ ಮಾಡಬೇಕು. ಆಗ 1200 ಅಂತಂದ್ರೆ 150 ರೂಪಾಯಿ ಆಗ್ತದೆ. ಕ್ವಶನ್ ನಂಬರ್ 5. What are the different type of boats mentioned in the lessons? Mention their speeds. ಪಾಠದ ಉಲ್ಲೇಖಿಸಲಾದ ವಿವಿಧ ರೀತಿಯ ದೋಣಿಗಳು ಯಾವುವು, ಅವುಗಳ ವೇಗವನ್ನು ತಿಳಿಸಿ. ಫಸ್ಟ್ ಟೈಪ್ ಆಫ್ ಬೋಟ್ ಲಾಂಗ್ ಬೋಟ್, travels about 4 km in 1 hour. Second boat long tail boat, travels about 10 km in 1 hour. Third one motor boat, travels about 20 km in 1 hour. Fourth one machine boat, travels about 22 km in 1 hour. ಮರದ ದಿಮ್ಮಿಯ ದೋಣಿ 1 ಗಂಟೆಗೆ 4 ಕಿಲೋಮೀಟರ್ ಚಲಿಸ್ತದೆ. ಉದ್ದನೆಯ ಬಾಲದ ದೋಣಿ 1 ಗಂಟೆಗೆ 12 ಕಿಲೋಮೀಟರ್ ಚಲಿಸ್ತದೆ. ಮೋಟಾರ್ ದೋಣಿ 1 ಗಂಟೆಗೆ 20 ಕಿಲೋಮೀಟರ್ ಚಲಿಸ್ತದೆ. ಯಂತ್ರ ಚಾಲಿತ ದೋಣಿ ಟ್ರಾವೆಲರ್ಸ್ 1 ಗಂಟೆಗೆ 22 ಕಿಲೋಮೀಟರ್ ಚಲಿಸ್ತದೆ. ನೆಕ್ಸ್ಟ್ ಕ್ವಶನ್, 6th ಕ್ವಶನ್. Gracie took a loan of 4,000 rupees to buy a net. She paid back 345 every month for 1 year. How much money did she pay back to the bank? ಗ್ರೇಸಿ ಬಲೆ ಖರೀದಿಸಲು 4,000 ರೂಪಾಯಿ ಸಾಲವನ್ನು ಪಡೆದಳು. ಅವಳು 1 ವರ್ಷದವರೆಗೆ ಪ್ರತಿ ತಿಂಗಳು 340 ರೂಪಾಯಿ ಪಾವತಿಸಿದಳು. ಅವಳು ಬ್ಯಾಂಕಿಗೆ ಮರಳಿ ಪಾವತಿಸಬೇಕಾದ ಒಟ್ಟು ಹಣ ಎಷ್ಟು? ಮಂತ್ಲಿ ಇನ್ಸ್ಟಾಲ್ಮೆಂಟ್ is 345 rupees. Number of the month in the year 12. Total money paid 345 into 12. Calculation 345 into 10, 3,450. 345 into 2, 690. 345, 3,450 plus 690 rupees, 4,140 rupees. ಮಾಸಿಕ ಕಂತು 345 ರೂಪಾಯಿ. 1 ವರ್ಷದ ತಿಂಗಳುಗಳು 12. ಮರಳಿ ಪಾವತಿಸಬೇಕು ಒಟ್ಟು ಹಣ 345 ಇಂಟು 12, 4,140. Question number 7. Why do fishermen want to set up a factory to dry fish? ಮೀನುಗಾರರು ಮೀನು ಒಣಗಿಸಲು ಕಾರ್ಖಾನೆ ಸ್ಥಾಪಿಸಲು ಏಕೆ ಬಯಸುತ್ತಾರೆ? ರೈಟ್ ಆನ್ಸರ್. Fresh fish is heavy and difficult to transport, but dried fish becomes lighter, about 1/3 of its weight. Second, dry fish can be stored for a longer time without getting spoiled. It helps them sell the fish later for a better price and earn more profit. ತಾಜಾ ಮೀನು ಹೆಚ್ಚು ತೂಕ ಇರ್ತದೆ, ಆದರೆ ಒಣಗಿಸಿದ ಮೀನು ತೂಕ 1/3 ಭಾಗದಷ್ಟು ಕಡಿಮೆ ಆಗ್ತದೆ. ಸಾಗಾಣಿಕೆ ಸುಲಭ ಆಗ್ತದೆ. ಒಣಗಿಸಿದ ಮೀನು ಹಾಳಾಗದಂತೆ ದೀರ್ಘಕಾಲ ಸಂಗ್ರಹಿಸಬಹುದು. ಇದು ಮೀನನ್ನು ನಂತರ ಉತ್ತಮವಾಗಿ ಬೆಲೆ ಮಾರಾಟ ಮಾಡಲು ಮತ್ತು ಹೆಚ್ಚು ಲಾಭ ಗಳಿಸಲು ಏನ್ ಮಾಡ್ತದೆ? ಸಹಾಯವನ್ನ ಮಾಡ್ತದೆ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ. If 6,000 kg of fresh fish is dried, how much dried fish will be obtained? Hint: dry fish is 1/3 of fresh fish weight. 6,000 kg ತಾಜಾ ಮೀನು ಒಣಗಿಸಿದರೆ ಎಷ್ಟು ಮೀನು ಸಿಗ್ತದ? Weight of fresh fish 6,000. Weight of dried fish is 1/3 of fresh fish weight. 6,000 divided by 1/3 divided by 3 ಅಂದ್ರೆ 2,000 kg. ತಾಜಾ ಮೀನಿನ ತೂಕ 6,000 ಆದ್ರೆ ಒಣಗಿಸಿದ ಮೀನಿನ ತೂಕ ಹಿಡಿಬೇಕಾರೆ ತಾಜಾ ಮೀನಿನ ತೂಕದ 1/3 ಭಾಗ ಇರ್ತದೆ. ಅಂದ್ರೆ 6,000 divided by 3 ಅಂದ್ರೆ 2,000 kg ಆಗ್ತದ. 9ನೇ ಪ್ರಶ್ನೆ. Write about Minkar Bank. How many members are there and who is the president? ಮಿನ್ಕಾರ್ ಬ್ಯಾಂಕ್ನ ಬಗ್ಗೆ ಬರೆಯಿರಿ. ಇದರಲ್ಲಿ ಎಷ್ಟು ಸದಸ್ಯರಿದ್ದಾರೆ ಮತ್ತು ಅಧ್ಯಕ್ಷರು ಯಾರು? The Minkar Bank is a women's bank started by fisherwomen to manage their savings. There are 20 fisherwomen as members in this bank. Each member saves 20 rupees every month.
Fazila is the president of this bank. ಮಿನ್ಕರ್ ಬ್ಯಾಂಕ್ ಎಂಬುದು ಮೀನುಗಾರ ಮಹಿಳೆಯರು ತಮ್ಮ ಉಳಿತಾಯವನ್ನು ನಿರ್ವಹಿಸಲು ಪ್ರಾರಂಭಿಸಿದ ಮಹಿಳಾ ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ನಲ್ಲಿ 20 ಮೀನುಗಾರ ಮಹಿಳೆಯರು ಸದಸ್ಯರಿದ್ದಾರೆ. ಪ್ರತಿ ಸದಸ್ಯರು ತಿಂಗಳಿಗೆ ₹20 ಉಳಿತಾಯವನ್ನು ಮಾಡ್ತಾರೆ. ಫಜಿಲ್ ಈ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಾರೆ. Question number 10. List 3 things needed to set up a new fish drying factory. ಹೊಸ ಮೀನು ಒಣಗಿಸುವ ಕಾರ್ಖಾನೆಯನ್ನು ಸ್ಥಾಪಿಸಲು ಬೇಕಾದ 3 ವಸ್ತುಗಳನ್ನು ಪಟ್ಟಿ ಮಾಡಿ. ಫಸ್ಟ್ ಪಾಯಿಂಟ್, ಬೋರ್ವೆಲ್ for fresh water needed to clean the fish. Second one, bamboo shelves to spread the fish out for drying. Cement tank to store and soak the fish in salt. ಕೊಳವೆ ಬಾವಿ ಬೇಕಾಗ್ತದೆ ಮೀನುಗಳನ್ನು ಸ್ವಚ್ಛಗೊಳಿಸಲು ಬೇಕಾಗಿರ್ತಕ್ಕಂಥ ತಾಜಾ ನೀರಿಗಾಗಿ. ಬಿದಿರಿನ ಚಪ್ಪರ ಬೇಕಾಗ್ತದೆ ಮೀನುಗಳನ್ನು ಒಣಗಿಸಲು ಹರಡಾಕಬೇಕಾಗ್ತದೆ. ಇನ್ನು ಸಿಮೆಂಟ್ ಟ್ಯಾಂಕ್ ಮೀನುಗಳನ್ನು ಉಪ್ಪಿನಲ್ಲಿ ನೆನೆಸಿ ಸಂಗ್ರಹಿಸಲು ಬೇಕಾಗ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನೋಡೋಣ. ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಟೋಟಲ್ ವೇಟ್ ಅಂಡ್ ದ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ಸ್ ಬೇಸ್ಡ್ ಆನ್ ದ ವೇಲ್ ಶಾರ್ಕ್ಸ್ ವೇಟ್. If one child weight 35 kg, how many children like you will weight the same as one whale shark of 16,000 kg? ಒಂದು ಶಾರ್ಕ್ ತಿಮಿಂಗಿನ ತೂಕ ಸಮನಾಗಲು ನಿಮ್ಮಂತಹ ಎಷ್ಟು ಮಕ್ಕಳು ಬೇಕು ಎಂಬುದನ್ನು ಲೆಕ್ಕಾಚಾರ ಮಾಡಿ. ಒಂದು ಮಗುವಿನ ತೂಕ 35 kg ಆದ್ರೆ 16,000 kg ತೂಕದ ಒಂದು ಶಾರ್ಕ್ ತಿಮಿಂಗಿನ ಎಷ್ಟು ಮಕ್ಕಳು ತೂಕ ಸಮನಾಗಿರ್ತದೆ? ರೈಟ್ ಆನ್ಸರ್, weight of one whale shark 16,000 kg, weight of one child 35 kg, number of children is equal to total weight of shark divided by total weight of one child. 16,000 divided by 35 approximate 457. Final answer 457. ಒಂದು ಶಾರ್ಕ್ ತಿಮಿಂಗಿನ ತೂಕ 16,000 kg, ಒಂದು ಮಗುವಿನ ತೂಕ 35 kg. ಮಕ್ಕಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ತಿಮಿಂಗಿಲ ಒಟ್ಟು ತೂಕ ಒಂದು ಮಗುವಿನ ತೂಕ ಅಂದ್ರೆ 16,035 ಅಂದ್ರೆ 457 ಮಕ್ಕಳ ತೂಕ ಒಂದು ಶಾರ್ಕ್ ತಿಮಿಂಗಿನ ತೂಕಕ್ಕೆ ಸಮನಾಗ್ತದೆ. ನೆಕ್ಸ್ಟ್ ಕ್ವಶನ್, ಲುಕ್ ಎಟ್ ದ ಟೇಬಲ್ ಬಿಲೋ ಅಂಡ್ ಆನ್ಸರ್. ವಿಚ್ ಬೋಟ್ ಗೆಟ್ಸ್ ದ ಮೋಸ್ಟ್ ಫಿಶ್ ಇನ್ 7 hours? ವಿಚ್ ಬೋಟ್ಸ್ ಟ್ರಾವೆಲ್ಸ್ ದ ಫಾಸ್ಟೆಸ್ಟ್ ಇನ್ 4 hours? ಕೆಳಗಿನ ಕೋಷ್ಟಕವನ್ನು ನೋಡಿ ಉತ್ತರ ಬೇಕು. 7 ಗಂಟೆಯಲ್ಲಿ ಯಾವ ದೋಣಿ ಅತಿ ಹೆಚ್ಚು ಮೀನು ಹಿಡಿತದ? 4 ಗಂಟೆಯಲ್ಲಿ ಯಾವ ದೋಣಿ ಅತಿ ಹೆಚ್ಚು ಮೀನು ಹಿಡಿತದ? Catches in 7 hours, long boat 20 times 140 kg, machine boats 6,000 times ಅಂದ್ರೆ 42,000 kg. Distance in 4 hours, long boat 16 km, machine boats 88 km. 7 ಗಂಟೆಯಲ್ಲಿ ಹಿಡಿತಕ್ಕಂಥ ಮೀನು ಮರದ ದಿಮಿಯನ್ನು 20 into 7 ಅಂದಾಗ 140 kg ಆಗ್ತದೆ. ಯಂತ್ರದ ದೋಣಿ 6,000 into 7 ಅಂದ್ರೆ 42,000 kg ಆಗ್ತದೆ. 4 ಗಂಟೆ ಕ್ರಮಿಸಿದ ದೂರ ಅಂದಾಗ ಮರದ ದಿಮ್ಮಿ 4 4 16 km ಚಲಿಸ್ತದೆ. ಯಂತ್ರದ ದೋಣಿ 22 4 88 km ಚಲಿಸ್ತದೆ. Jhansi and her sister took a loan 21,000 to buy log boat. They paid back total of 23,520 in 1 year. How much did they pay back every month? ಝಾನ್ಸಿ ಮತ್ತು ಅವಳ ತಂಗಿ ಮರದ ದಿಮ್ಮಿಯ ಖರೀದಿಸಲು ಸಾಲ ಪಡೆದಳು. ಅವರು 1 ವರ್ಷದಲ್ಲಿ ಒಟ್ಟು 23,520 ರೂಪಾಯಿ ಮರಳಿ ಪಾವತಿಸಿದರು. ಅವರು ಪ್ರತಿ ತಿಂಗಳು ಎಷ್ಟು ಹಣ ಪಾವತಿಸಿದರು? ಟೋಟಲ್ ಅಮೌಂಟ್ ಆಫ್ ಪೇಡ್ ಬ್ಯಾಕ್ 23,520 rupees. ಡ್ಯೂರೇಷನ್ 1 year ಅಂದ್ರೆ 12 month. ಮಂತ್ಲಿ ಇನ್ಸ್ಟಾಲ್ಮೆಂಟ್ ಟೋಟಲ್ ಅಮೌಂಟ್ ಡಿವೈಡ್ ಬೈ 12. 23,520 ಡಿವೈಡ್ ಬೈ 12 ಮಾಡಿದಾಗ 1,960 ಆಗ್ತದೆ. 1,960 rupees ಆಗ್ತದೆ. ಹಂಗಾರೆ ಇಲ್ಲಿ ಇದ್ರ ಮೂಲಕ 1,360 ರೂಪಾಯಿ ನಾವು ಮರು ಪಾವತಿಯನ್ನ ಮಾಡ್ತಕ್ಕಂಥದ್ದು. Describe the process and economics of drying 6,000 kg of fresh fish.
fresh fish price 15 rupees per kg, dry fish price 70 rupees per kg. 6,000 kg ತಾಜಾ ಮೀನು ಒಣಗಿಸಲು ಪ್ರಕ್ರಿಯೆ, ಅದರಲ್ಲಿ ಆರ್ಥಿಕತೆಯನ್ನು ವರಿಸುತ್ತೆ ಎಂದರು. Buying fresh fish 6,000 per kg, 6,000 into 15, 19,000. Weight of after drying 16,000, 1/3, 2,000 kg. Selling dried fish 20,000 into 70, 1,40,000. Profit 1,40,000 minus 19,000, 50,000 profit. ತಾಜಾ ಮೀನಿನ ಖರೀದಿ 6,000 into 15 ಅಂದ್ರೆ 90,000. ಒಣಗಿಸಿದ ನಂತರ ತೂಕ 6,000 1/3 ಅಂದ್ರೆ 2,000 kg. ಒಣ ಮೀನಿನ ಮಾರಾಟದ 2,000 into 70 ಅಂದ್ರೆ 1,40,000. ಲಾಭ 1,40,000ದಾಗ 90,000 ಕಳೆದ್ರೆ 5,000 ಬರ್ತದ. ನೆಕ್ಸ್ಟ್ ಕ್ವಶನ್, explain the planning done by the Women's Minkar Bank for their new factory setup. ಮಹಿಳೆಯರು ಮಿನ್ಕಾರ್ ಬ್ಯಾಂಕ್ ಹೊಸ ಕಾರ್ಖಾನೆ ಸ್ಥಾಪನೆ ಮಾಡಿದ ಯೋಜನೆಯನ್ನು ವಿವರಿಸಿ. ಫಸ್ಟ್, ಇನ್ವೆಸ್ಟ್ಮೆಂಟ್. The women calculate the cost of equipment like bore wells 3,000 rupees, bamboo silos 2,000 rupees and cement tanks 1,000 rupees. Material cost, the estimated the recurring cost of salt and water. Labor and wages, they ensured that the women working in the factory would receive a regular salary. Goal, to process fresh fish into dry fish to earn higher profits than selling raw fish. ಹೂಡಿಕೆ. ಫಸ್ಟ್ ಹೂಡಿಕೆ, ಮಹಿಳೆಯರು ಕೊಳವೆ ಬಾವಿಗೆ 3,000 ರೂಪಾಯಿ, ಬಿದಿರಿನ ಚಪ್ಪರಕ್ಕೆ 2,000 ರೂಪಾಯಿ, ಸಿಮೆಂಟ್ ಟ್ಯಾಂಕ್ 1,000 ರೂಪಾಯಿ ಲೆಕ್ಕವನ್ನು ಹಾಕೋರು. ಇನ್ನು ಪರಿಕರಗಳ ವೆಚ್ಚ, ಉಪ್ಪು ಮತ್ತು ನೀರಿನ ಪುನರಾವರ್ತ ವೆಚ್ಚವನ್ನು ಅಂದಾಜಿಸಿದರು. ಇನ್ನು ಕೂಲಿ, ಕಾರ್ಖಾನೆ ಕೆಲಸ ಮಾಡುವ ಮಹಿಳೆಗೆ ನಿಯಮಿತ ವೇತನ ಸಿಗುವಂತೆ ನೋಡಿಕೊಂಡ್ರು. ಇನ್ನು ಗುರಿ ಏನಪ್ಪಾ ಅಂದ್ರೆ ಹಸಿ ಮೀನು ಮಾರಾಟ ಮಾಡೋದಕ್ಕಿಂತ ಒಣಗಿಸಿದ ಮೀನು ಮಾಡುವುದು ಹೆಚ್ಚು ಲಾಭವನ್ನು ಗಳಿಸ್ತದೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಮತ್ತು 4 ಅಂಕದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಟು ಆಲ್.